ರಾಮನಗರ ಜಿಲ್ಲೆಯಲ್ಲಿ ಭಾರಿ ದುರಂತವೊಂದು ತಪ್ಪಿದೆ. ಕೆಎಸ್ಆರ್ಟಿಸಿ ಅಶ್ವಮೇಧ ಬಸ್ನ ಟೈರ್ ಬ್ಲಾಸ್ಟ್ ಆಗಿದೆ. ಕೆಎಸ್ಆರ್ಟಿಸಿ ಅಶ್ವಮೇಧ ಬಸ್ನ ಟೈರ್ ಬ್ಲಾಸ್ಟ್ ಆಗಿದೆ. ರಾಮನಗರದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಈ ಘಟನೆ ಸಂಭವಿಸಿದೆ. ಸುಮಾರು 100ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದಂತೆ ಆಗಿದೆ. ಬೆಂಗಳೂರಿನಿಂದ ಮಂಡ್ಯ ಕಡೆಗೆ ಕೆಎಸ್ಆರ್ಟಿಸಿ ಬಸ್ ಹೋಗ್ತಾ ಇತ್ತು. ರಾಮನಗರ ಜಿಲ್ಲೆಯಲ್ಲಿ ಭಾರೀ ದುರಂತವೊಂದು ತಪ್ಪಿದಂತೆ ಆಗಿದೆ. ಈ ವೇಳೆ ಕೆಎಸ್ಆರ್ಟಿಸಿ ಅಶ್ವಮೇಧ ಬಸ್ನ ಟೈರ್ ಏಕಾಏಕಿ ಬ್ಲಾಸ್ಟ್ ಆಗಿದೆ. 100ಕ್ಕೂ ಹೆಚ್ಚು ಪ್ರಯಾಣಿಕರು ಈ ಬಸ್ನಲ್ಲಿ ಸಂಚಾರವನ್ನ ಮಾಡ್ತಾ ಇದ್ರು. ಇನ್ನು ಟೈರ್ ಬ್ಲಾಸ್ಟ್ ಆದ ರಭಸಕ್ಕೆ ಬಸ್ನಿಂದಾನೇ ಟೈರ್ ಕಿತ್ತು ಹೊರಗೆ ಬಂದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದಂತೆ ಆಗಿದೆ. ಟೈರ್ ಬ್ಲಾಸ್ಟ್ ಆಗ್ತಿದ್ದಂತೆ ಬಸ್ನಿಂದ ಪ್ರಯಾಣಿಕರು ಕೆಳಗೆ ಇಳಿದಿದ್ದಾರೆ. ಸ್ಥಳಕ್ಕೆ ರಾಮನಗರ ಸಂಚಾರಿ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸುತ್ತಿದ್ದೀರಾ, ಕೆಎಸ್ಆರ್ಟಿಸಿ ಅಶ್ವಮೇಧ ಬಸ್ನ ಟೈರ್ ಬ್ಲಾಸ್ಟ್ ಆಗಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್, ಯಾವುದೇ ಬಸ್ನ ಒಂದ್ಸಲ ಈ ತರ ಕಳಿಸ್ಬೇಕು ಅಂದಾಗ ಮೇಂಟೆನೆನ್ಸ್ ಚೆಕ್ ಮಾಡಿ ಕಳಿಸ್ತಾರೆ. ಈ ಬಸ್ ವಿಚಾರದಲ್ಲಿ ಆ ರೀತಿ ಆಗಿಲ್ವಾ? ಈ ಘಟನೆ ಹೇಗಾಯ್ತು? ಸದ್ಯ ಪ್ರಯಾಣಿಕರನ್ನ ಬೇರೆ ಬಸ್ನಲ್ಲಿ ಕಳಿಸುವಂತಹ ವ್ಯವಸ್ಥೆ ಆಯ್ತಾ? ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು? ಅರ್ಪಿತಾ, ಕೆಎಸ್ಆರ್ಟಿಸಿ ಬಸ್ನ ಅಶ್ವಮೇಧ ಬಸ್ ಏನಿದೆ, ಈ ಒಂದು ಬಸ್ ಟೈರ್ ಬ್ಲಾಸ್ಟ್ ಆಗಿ ಭಾರಿ ಅನಾಹುತ ಒಂದು ತಪ್ಪಿರುವಂತಹ ಘಟನೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ನಡೆದಿರುವಂತದ್ದು. ರಾಮನಗರ ತಾಲೂಕಿನ ಸಂಗಮ ದೊಡ್ಡಿ ಬಳಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಬೆಂಗಳೂರಿನಿಂದ ಮಂಡ್ಯ ಕಡೆಗೆ ಈ ಒಂದು ಕೆಎಸ್ಆರ್ಟಿಸಿ ಬಸ್ ಹೋಗ್ತಾ ಇತ್ತು. ಈ ಬಸ್ನಲ್ಲಿ ಅಂದ್ರೆ ಸರಿಸುಮಾರು 100ಕ್ಕೂ ಹೆಚ್ಚು ಪ್ರಯಾಣಿಕರು ಕೂಡ ಪ್ರಯಾಣವನ್ನ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಓವರ್ಲೋಡ್ ಇದ್ದ ಕಾರಣ ಅಂತ ಏಕಾಏಕಿ ಟೈರ್ ಹೀಟ್ ಆಗಿ ಮುಂಭಾಗದ ಟೈರ್ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿರುವಂತಹ ರಭಸಕ್ಕೆ ಬಸ್ನಿಂದಲೇ ಟೈರ್ ಕಿತ್ತು ಹೊರ ಬಂದಿರುವಂತದ್ದು. ಸದ್ಯ ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ ಅನ್ನ ರಸ್ತೆಯ ಬದಿಗೆ ನಿಲ್ಲಿಸಿರುವಂತದ್ದು. ಸದ್ಯ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಿಲ್ಲ, ಯಾವುದೇ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ. ಕೂಡಲೇ ಬಸ್ನಿಂದ ಎಲ್ಲಾ ಪ್ರಯಾಣಿಕರು ಕೂಡ ಕೆಳಗಿದ್ದಾರೆ. ಬಳಿಕ ಸ್ಥಳಕ್ಕೆ ರಾಮನಗರ ಸಂಚಾರಿ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಯಾಣಿಕರನ್ನ ಬೇರೆ ಬಸ್ಗಳಲ್ಲಿ ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಓವರ್ ಆಗಿ ಲೋಡ್ ಆದಂತ ಪರಿಣಾಮವೇ ಈ ಒಂದು ಅವಘಡ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದು ಬಸ್ನಲ್ಲಿ ಮ್ಯಾಕ್ಸಿಮಮ್ 60 ಜನರು ಪ್ರಯಾಣಿಸಬಹುದು, ಅಷ್ಟು ಕೆಪಾಸಿಟಿಯನ್ನ ಬಸ್ ತಡೆಯುತ್ತೆ. ಅದರ ಟೈರ್ಗಳು ಕೂಡ ಅಷ್ಟನ್ನೇ ತಡೆಯುತ್ತವೆ. ಆದ್ರೆ 100ಕ್ಕೂ ಹೆಚ್ಚು ಪ್ರಯಾಣಿಕರು ಒಂದೇ ಬಸ್ ನಲ್ಲಿ ಸಂಚಾರ ಮಾಡ್ತಿದ್ದಾಗ ಈ ರೀತಿ ಟೈರ್ ಬ್ಲಾಸ್ಟ್ ಆಗೋದು ಸಹಜ. ಇದ್ರ ಬಗ್ಗೆ ಇಲಾಖೆಗಳು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಯಾಕಂದ್ರೆ ಇಂತಹ ಅವಘಡ ನಡೆಯೋಕ್ಕೂ ಮುಂಚೆ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಕೂಡ ಸಾರ್ವಜನಿಕರ ಒತ್ತಾಯ ಆಗಿರುವಂತದ್ದು. ಅರ್ಪಿತಾ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.